ನಮಸ್ಕಾರ ಎಲ್ಲರಿಗೂ ಭಾವಂಜನಿ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಗಾರ್ಲಿಕ್ ಎಗ್. ಗಾರ್ಲಿಕ್ ಎಗ್ ಮಾಡೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು, ಇಲ್ಲಿ ನಾನೊಂದು 8 ಮೊಟ್ಟೆ ತೊಗೊಂಡಿದ್ದೀನಿ, ಚಿಲ್ಲಿ ಫ್ಲೇಕ್ಸು, ಇದು ಮನೇಲೇ ಮಾಡ್ಕೊಂಡಿರೋ ಚಿಲ್ಲಿ ಫ್ಲೇಕ್ಸು, ಪೆಪ್ಪರು, ಪೆರಿ ಪೆರಿ ಮಸಾಲ, ಸ್ವಲ್ಪ ಬೆಣ್ಣೆ ತೊಗೊಂಡಿದ್ದೀನಿ, ಗಾರ್ಲಿಕ್ಕು ಒಂದು 8ರಿಂದ 10, ಕಾರ್ನ್ಫ್ಲೋರು 1-2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ನಿಂಬೆಹಣ್ಣು. ಈಗ ಗಾರ್ಲಿಕ್ನ ತೆಗೆದು ಕುಟ್ಟಣಿಲಿ ಹಾಕ್ಕೊಂಡು ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊತೀನಿ. ತುಂಬ ಪೇಸ್ಟ್ ಆಗಬಾರ್ದು, ಸ್ವಲ್ಪ ಜಜ್ಕೋಬೇಕಷ್ಟೇ. ಈಗ ಪೇಸ್ಟ್ ರೆಡಿಯಾಗಿದೆ. ಈಗ ಕಾರ್ನ್ಫ್ಲೋರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಕಲಸಿಟ್ಕೋತಾ ಇದ್ದೀನಿ. ಈ ಥರ ಯಾವುದು ಲಂಪ್ಸ್ ಇರಬಾರ್ದು, ಹಾಗೆ ಕಲಸಿಟ್ಕೋಬೇಕು. ಈಗ ನಾನು ಮೊಟ್ಟೆನ ಒಡೆದು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗೆಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿಯಾಗಿದೆ. ಈಗ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಒಂದು ಐರನ್ ಪ್ಯಾನ್ಗೆ ಒಂದು ಸ್ವಲ್ಪ ಬೆಣ್ಣೆ ಹಾಕಿ ಕಲಸಿಟ್ಕೊಂಡಿರೋ ಮೊಟ್ಟೆನ ಅದಕ್ಕೆ ಹಾಕ್ತಾಯಿದ್ದೀನಿ. ಇದು ಸ್ಕ್ರ್ಯಾಂಬಲ್ಡ್ ಎಗ್ ಥರ ಮಾಡ್ಕೋಬೇಕು, ಬಟ್ ತುಂಬ ಕಲಿಸ್ಬಾರ್ದು. ಆ ಎಗ್ಗು ಸ್ವಲ್ಪ ಹಾಗೆ ಗಟ್ಟಿ ಗಟ್ಟಿ ಇರೋ ಥರ ಇಟ್ಕೋಬೇಕು. ಈ ಥರ ಮಾಡ್ಕೋಬೇಕು, ಫುಲ್ ಸ್ಕ್ರ್ಯಾಂಬಲ್ ಮಾಡ್ಕೋಬಾರ್ದು. ಈಗ ರೆಡಿಯಾಗಿದೆ. ಇದನ್ನೊಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಈಗ ಅದೇ ಪ್ಯಾನ್ಗೆ ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕ್ತೀನಿ. ಈಗ ಕುಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ತೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಅದು ಬ್ರೌನಿಷ್ ಆಗೋ ಥರ ಮಾಡಬಾರ್ದು, ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕೋದು. ಈಗ ಕಾರ್ನ್ಫ್ಲೋರ್ ಕಲಿಸ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಗಟ್ಟಿ ಆಗುತ್ತೆ ಅನ್ನಿಸ್ದಾಗ ನಿಮಗೆ ಸ್ವಲ್ಪ ನೀರು ಹಾಕಿ ತೆಳು ಮಾಡ್ಕೋಬೇಕದನ್ನ. ಹೀಗೆ ಸಾಸ್ ಥರ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಿದೆ, ನಾನು ಇಲ್ಲೊಂದು ಚೂರು ನೀರು ಹಾಕ್ತಾಯಿದ್ದೀನಿ ಪುನಃ. ನೋಡಿ, ಈಗ ಸಾಸ್ ರೆಡಿಯಾಗಿದೆ. ಲಂಪ್ಸ್ ಏನೂ ಇರಬಾರ್ದು, ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಈಗ ರೆಡಿಯಾಗಿದೆ. ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತೀನಿ. ನಿಮಗೆ ಖಾರ ಬೇಕು ಅನಿಸಿದ್ರೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ಪೆರಿ ಪೆರಿ ಮಸಾಲ ಹಾಕ್ತಿದ್ದೀನಿ, ಮತ್ತು ಪೆಪ್ಪರ್ ಪೌಡರ್. ಮತ್ತು ನಿಮಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೋಬೇಕು ಅದಕ್ಕೆ. ಸೊ ಈಗೆಲ್ಲ ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ. ಈಗ ಸಾಸ್ ರೆಡಿಯಾಗಿದೆ. ಈಗ ರೆಡಿಯಾಗಿರೋ ಸಾಸ್ಗೆ ಮೊಟ್ಟೆ ಮಾಡ್ಕೊಂಡಿರೋದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋತೀನಿ. ಎಲ್ಲ ಮಿಕ್ಸ್ ಮಾಡಬೇಕು ನೀಟಾಗಿ. ಸೊ ಈಗೆಲ್ಲ ಮಿಕ್ಸ್ ಮಾಡಾಗಿದೆ. ಇದನ್ನು ನಾನೀಗ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ನಿಂಬೆಹಣ್ಣು ಬೇಕಾದರೆ ಹಾಕೋಬೋದು, ಅದು ಆಪ್ಷನಲ್ಲು, ಬಟ್ ನಿಂಬೆಹಣ್ಣು ಹಾಕಿದ್ರೆ ಟೇಸ್ಟು ಸ್ವಲ್ಪ ಚೆನ್ನಾಗಿರುತ್ತೆ, ಹುಳಿ ಹುಳಿಯಾಗಿ. ಈಗ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಅದ್ರ ಮೇಲೆ. ಸೊ ಈಗ ಗಾರ್ಲಿಕ್ ಎಗ್ ರೆಡಿಯಾಗಿದೆ. ನೀವು ಮನೇಲಿ ಮಾಡ್ಕೊಳ್ಳಿ, ಟೇಸ್ಟ್ ಮಾಡಿ, ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.